ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ವಾ? ಮುಂದೆ ಕರುನಾಡಿಗೆ ದುರ್ಬರ ದಿನ ಕಾಡ್ತಾ ಇದೆಯಾ? ಹಾಗಾದ್ರೆ ಪಂಜಾಬ್ನಲ್ಲಿ ಪೆಟ್ರೋಲ್ ಪಂಪ್ಗಳು ಖಾಲಿ ಆಗಿದೆ. ಇಂಧನ ಪೂರೈಕೆ ಹೆಚ್ಚಿಸೋದಕ್ಕೆ ಡೀಲರ್ಗಳು ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕಕ್ಕೂ ಕೂಡ ಭವಿಷ್ಯದಲ್ಲಿ ಕಾದಿದೆಯಾ ಗಂಡಾಂತರ ಅಭಾವ? ಪಂಜಾಬ್ನಲ್ಲಿ ಪೆಟ್ರೋಲ್ ಪಂಪ್ಗಳು ಖಾಲಿ ಆಗಿದೆ. ಇಂಧನ ಪೂರೈಕೆ ಹೆಚ್ಚಿಸೋದಕ್ಕೆ ಡೀಲರ್ಗಳು ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕಕ್ಕೂ ಕೂಡ ಭವಿಷ್ಯದಲ್ಲಿ ಕಾದಿದೆಯಾ ಡ್ರೈ ಡೇ? ಪಂಜಾಬ್ನ ಗ್ರಾಮೀಣ ಭಾಗದಲ್ಲೇ 25ರಷ್ಟು ಬಂಗಳು, ಗೋಧಿ ಕೊಯ್ಲು, ಭತ್ತ ಬಿತ್ತನೆ ಕಾರಣಕ್ಕೆ ಇಂಧನ ಬೇಡಿಕೆ ಹೆಚ್ಚಳ ಆಗಿರುವಂಥದ್ದು. ಪಂಜಾಬಿನ ಅನೇಕ ಪಂಪ್ಗಳಲ್ಲಿ ಇಂಧನ ಖಾಲಿ ಆಗಿದೆ. ಪಂಜಾಬ್ನ ಪೆಟ್ರೋಲ್ ಬಂಕ್ಗಳಲ್ಲಿ ದೊಡ್ಡ ಕ್ಯೂ ಇದೆ. ಸಾರ್ವಜನಿಕರಿಗೆ ತೊಂದರೆ ಹೆಚ್ಚುತ್ತಾ ಇದೆ. ಜನರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕಕ್ಕೂ ಕೂಡ ಭವಿಷ್ಯದಲ್ಲಿ ಡ್ರೈ ಡೇ ಕಾದಿದೆಯಾ ಅನ್ನುವಂತಹ ಭಯ? ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ವಾ? ಹಾಗಾದ್ರೆ ಮುಂದೆ ಕರ್ನಾಟಕಕ್ಕೂ ಕೂಡ ದುರ್ಬರ ದಿನ ಕಾದಿದೆಯಾ? ಪಂಜಾಬ್ನಲ್ಲಿ ಪೆಟ್ರೋಲ್ ಪಂಪ್ಗಳು ಕಂಪ್ಲೀಟ್ ಆಗಿ ಖಾಲಿ ಹೊಡಿತಾ ಇದೆ. ಇಂಧನ ಪೂರೈಕೆ ಹೆಚ್ಚಿಸೋದಕ್ಕೆ ಡೀಲರ್ಗಳು ಆಗ್ರಹಿಸ್ತಾ ಇದ್ದಾರೆ ಕೂಡ. ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇರುವಂತದ್ದು. ಜನರು ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಪಂಜಾಬಿನ ಅನೇಕ ಪಂಪ್ಗಳಲ್ಲಿ ಇಂಧನವೇ ಇಲ್ಲ. ಸೊ ನೋಡ್ತಾ ಇರ್ಬೋದು ಜನರು ಕ್ಯೂ ನಿಂತಿರುವಂತಹ ದೃಶ್ಯಗಳು. ಎಷ್ಟು ಲೈನ್ಸ್ ಇದೆ ಆ ಕ್ಯೂನಲ್ಲಿ, ರೋಸು ಕಾಲಮ್ಸ್ ಕೂಡ. ಸೊ ಅಷ್ಟೂ ಜನ ಕೂಡ ಇಂಧನದ ಅಭಾವ ಉಂಟಾಗಿರುವಂಥದ್ದು. ಪಂಜಾಬ್ನಲ್ಲಿ ಕಂಪ್ಲೀಟ್ ಆಗಿ ಪಂಪ್ಗಳಲ್ಲಿ ಇಂಧನವೇ ಇಲ್ಲ, ಖಾಲಿ ಹೊಡಿತಾ ಇದೆ. ಪಂಜಾಬ್ ಪೆಟ್ರೋಲ್ ಬಂಕ್ಗಳಲ್ಲಿ ದೊಡ್ಡ ಕ್ಯೂಗಳು ಕೂಡ ಕಾಣಸಿಗ್ತಾ ಇದೆ. ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಸಾರ್ವಜನಿಕರಿಗೆ ತೊಂದರೆ ಹೆಚ್ಚಾಗ್ತಾ ಇರುವಂಥದ್ದು. ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಜನರು. ಪ್ರತಿನಿತ್ಯ ಓಡಾಡಬೇಕು ಅಂತ ಹೇಳಿದಾಗ, ಇಂಧನದ ವ್ಯವಸ್ಥೆ ಅಭಾವ ಉಂಟಾಗ್ತಾ ಇದೆ ಅಂತ ಅಂದಾಗ ಅಲ್ಲಿಂದನೇ ಪ್ರಾಬ್ಲಮ್ಸ್ ಆರಂಭ ಆಗೋದು. ದಿನ ಬೆಳಗಾದ್ರೆ ನಮಗೆ 2 ವೀಲರ್ ಬೇಕೇ ಬೇಕು, ಇಲ್ಲಾಂದರೆ ಎಲ್ಲಿ ಹೋಗೋಕ್ಕೂ ಎಲ್ಲಿ ಬರೋಕ್ಕೂ ಕೆಲಸಗಳು ಯಾವುದೂ ಕೂಡ ಆಗೋದಿಲ್ಲ. ಸೊ ಪಂಜಾಬ್ನಲ್ಲಿ ಈಗ ಆಲ್ರೆಡಿ ಗ್ರಾಮೀಣ ಭಾಗದಲ್ಲಿ 25ರಷ್ಟು ಬಂಕ್ಗಳು ಗೋಧಿ ಕೊಯ್ಲು, ಭತ್ತ ಬಿತ್ತನೆ ಕಾರಣಕ್ಕೋಸ್ಕರ ಇಂಧನ ಬೇಡಿಕೆ ಕೂಡ ಮತ್ತೊಂದು ಕಡೆ ಹೆಚ್ಚಳ ಇದೆ. ಅಲ್ಲಿ ಅನೇಕ ಪಂಪ್ಗಳಲ್ಲಿ ಇಂಧನ ಕಂಪ್ಲೀಟ್ ಆಗಿ ಖಾಲಿಯಾಗಿದೆ ಕೂಡ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಡ್ರೈ ಡೇ ಬರುತ್ತಾ? ಹಾಗಾದ್ರೆ ಇಂಧನ ಉಳಿಸೋದಕ್ಕೆ ಕರೆ ನೀಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಕರೆಯ ಬೆನ್ನಲ್ಲೇ ಪಂಜಾಬ್ನಲ್ಲಿ ಬಂಕ್ಗಳು ಖಾಲಿ ಆಗಿದೆ. ನಮ್ಮ ಕರ್ನಾಟಕಕ್ಕೂ ಕೂಡ ತಟ್ಟಲಿದೆಯಾ ತೈಲ ಶಾರ್ಟೇಜ್ನ ಒಂದು ಬಿಸಿ? ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ವಾ? ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಈ ಅಭಾವ ಉಂಟಾಗುವಂತಹ ಸಾಧ್ಯತೆಗಳಿದೆಯಾ? ಡ್ರೈ ಡೇ ಬರುತ್ತಾ ಕರ್ನಾಟಕದಲ್ಲೂ ಕೂಡ? ಬಿಕಾಸ್ ಇಂಧನ ಉಳಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಕಡೆ ಕರೆ ನೀಡಿದ್ದಾರೆ. ಮೋದಿ ಕರೆ ಬೆನ್ನಲ್ಲೇ ಪಂಜಾಬ್ನಲ್ಲಿ ಬಂಕ್ಗಳು ಖಾಲಿ ಆಗಿದೆ. ನಮ್ಮ ಕರ್ನಾಟಕಕ್ಕೂ ಕೂಡ ತಟ್ಟಲಿದೆಯಾ ತೈಲ ಶಾರ್ಟೇಜ್ನ ಬಿಸಿ? ಈಗ ಆಲ್ರೆಡಿ ಗ್ಯಾಸ್ ಅಭಾವ ಉಂಟಾಗಿದೆ. ಸಿಲಿಂಡರ್ಸ್ ಸಿಗ್ತಾನೆ ಇಲ್ಲ. ಈಗಲೂ ಕೂಡ ಸ್ಟಿಲ್ ಇನ್ನೂ ಕೂಡ ಗೃಹ ಬಳಕೆ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಅಂದರೆ ಮೊದಲಿದ್ದ ಯುದ್ಧ ಆರಂಭ ಆದಂಥ ಸಂದರ್ಭದಲ್ಲಿ ಇದ್ದಂಥ ಅಷ್ಟು ಇಲ್ಲದೆ ಇದ್ರೂ ಕೂಡ ಅಭಾವ ಇದ್ದೇ ಇದೆ. ಆ್ಯಂಡ್ ಮೋದಿ ಹೇಳಿರುವಂಥದ್ದು ಸಾರ್ವಜನಿಕವಾಗಿ ಸಾರಿಗೆಗಳನ್ನು ಬಳಕೆ ಮಾಡಿಕೊಳ್ಳಿ, ಸಾರ್ವಜನಿಕ ಸಾರಿಗೆಗಳನ್ನು. ಬಿಕಾಸ್ 2 ವೀಲರ್ಸ್ ಆಗಲಿ 4 ವೀಲರ್ಸ್ ಆಗಲಿ ಪ್ರೈವೇಟ್ ಗಾಡಿಗಳನ್ನಾಗಲಿ ಹೊರ ತೆಗೆಯೋಕ್ಕೂ ಮುಂಚೆ ಯೋಚನೆ ಮಾಡಿ. ಇಲ್ಲೋ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಹೋಗ್ತಾ ಇದ್ರಿ ಅನ್ನುವಂಥ ಸಂದರ್ಭದಲ್ಲಿ 4 ವೀಲರನ್ನು ಯೂಸ್ ಮಾಡಿ. ಅದರ್ವೈಸ್ ಬಸ್ಗಳನ್ನು, ಮೆಟ್ರೋನ ಬಳಕೆ ಮಾಡಿ ಅಂತ ಹೇಳ್ಬಿಟ್ಟು ಮೋದಿ ಕರೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಇಂಧನ ಅಭಾವ ಉಂಟಾಗಬಹುದು. ಮುನ್ನೆಚ್ಚರಿಕೆಯ ಕ್ರಮವಾಗಿ ಹೇಳಿರುವಂತಹ ಮುನ್ನೆಚ್ಚರಿಕೆಯ ಸಂದೇಶ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಡ್ರೈ ಡೇ ಬರುತ್ತಾ ಅನ್ನುವಂಥ ಭಯ ಶುರುವಾಗಿದೆ.